ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮೊಟೊ ಬೆಲೆ ದಿನದಿಂದ ದಿನಕ್ಕೆ ತೀವ್ರ ಕುಸಿತವನ್ನು ಕಾಣ್ತಾ ಇದೆ. ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಅನ್ನೋ ಹೆಗ್ಗಳಿಕೆ ಹೊಂದಿರುವಂಥ ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮೊಟೊ ಬೆಲೆ ಕುಸಿತಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ಹಲವು ಕಾರಣಗಳಿದ್ದಾವೆ. ನಾನು ಇವತ್ತು ಕೋಲಾರದ ಎಪಿಎಂಸಿ ಮಾರುಕಟ್ಟೆನಲ್ಲೇ ಇದ್ದೀನಿ. ದೃಶ್ಯದಲ್ಲಿ ನೋಡೋದಾದರೆ ಈಗಾಗಲೇ ಟೊಮೊಟೊ ಹರಾಜಾದ ನಂತರದಲ್ಲಿ ಈಗ ಬಾಕ್ಸ್ಗಳಿಗೆ ತುಂಬುವಂಥ ಒಂದು ಕೆಲಸ ನಡೀತಾ ಇದೆ. ಇಲ್ಲಿ ಬಾಕ್ಸ್ಗಳನ್ನು ತುಂಬಿದ ನಂತರದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಟೊಮೊಟೊವನ್ನು ರಫ್ತು ಮಾಡಲಾಗುತ್ತೆ. ಆದರೆ ಕೋಲಾರದಲ್ಲಿ ಈಗ ಮಾರುಕಟ್ಟೆಯಲ್ಲಿ ಬರ್ತಾ ಇರುವಂಥ ಟೊಮೊಟೊಗೆ ಬೆಲೆ ತೀವ್ರ ಕುಸಿತ ಕಾಣ್ತಾ ಇದೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂತ ನೋಡಿದ್ರೆ ಟೊಮೊಟೊ ಬೆಳೀತಾ ಇರುವಂಥ ಟೊಮೊಟೊ ಏನಿದೆ ಅದು ಗುಣಮಟ್ಟವನ್ನು ಕಳ್ಕೊಂಡಿದೆ ಅಂತ ಹೇಳಿ. ಹಾಗಾಗಿ ಟೊಮೊಟೊಗೆ ತೀವ್ರ ಬೆಲೆ ಕುಸಿತ ಆಗಿದೆ. ಇವತ್ತಿನ ಮಾರುಕಟ್ಟೆ ಬೆಲೆ ನೋಡೋದಾದರೆ ಕೆಜಿ ಟೊಮೊಟೊಗೆ ಕೇವಲ 3 ರಿಂದ 5 ರೂಪಾಯಿವರೆಗೂ ಮಾರಾಟ ಆಗ್ತಾ ಇರುವಂಥದ್ದು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಾನಿಲ್ಲಿ ಟೊಮೊಟೊವನ್ನು ಏನು ತೋರಿಸ್ತಾ ಇದ್ದೀನಿ, ಇದು ಗುಣಮಟ್ಟವನ್ನು ಕಳ್ಕೊಂಡಿರುವಂಥದ್ದು. ಕಳೆದ 10-15 ದಿನಗಳ 20 ದಿನಗಳಿಂದ ಮಳೆ ಬರ್ತಾ ಇದೆ. ಈ ಮಳೆಯಿಂದಾಗಿ ಟೊಮೊಟೊ ಬೆಳೆ ರೋಗಕ್ಕೆ ತುತ್ತಾಗಿರುವಂಥದ್ದು. ಈ ರೀತಿಯ ಮಚ್ಚೆ ರೋಗ ಟೊಮೊಟೊಕ್ಕೆ ಬಂದಿರುವಂಥದ್ದು. ಜೊತೆಗೆ ಇದನ್ನು ಈ ರೀತಿಯ ಗುಣಮಟ್ಟ ಇರುವಂಥ ಟೊಮೊಟೊವನ್ನು ಪಾರ್ಸಲ್ ಕಳಿಸೋದಕ್ಕೆ ಅಂದರೆ ಹೊರ ರಾಜ್ಯಗಳಿಗೆ ರಫ್ತು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಟೊಮೊಟೊಗೆ ಬೆಲೆ ಇಲ್ಲ. ಹಾಗಾಗಿ ಏನು ಸ್ಥಳೀಯವಾಗಷ್ಟೇ ಇದನ್ನು ಮಾರಾಟ ಮಾಡಬೇಕಾಗತ್ತೆ ಅಥವಾ ಜ್ಯೂಸ್ ಫ್ಯಾಕ್ಟ್ರಿಗಳಿಗೆ ಅದಕ್ಕೆ ಈ ಒಂದು ಟೊಮೊಟೊವನ್ನು ಮಾರಾಟ ಮಾಡಬೇಕಾಗತ್ತೆ. ಹಾಗಾಗಿ ಏನು ಟೊಮೊಟೊ ಬೆಳೆದಿದ್ದಾರೆ ಆ ರೈತರಿಗೆ ಈಗ ಒಂದು ರೀತಿಯ ಸಂಕಷ್ಟ ಅಂತ ಹೇಳ್ಬೋದು. ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಸ್ಥಳೀಯವಾಗಿ ಟೊಮೊಟೊ ಬೆಳೆ ಏನಿದೆ ಸಂಪೂರ್ಣವಾಗಿ ಹಾಳಾಗಿದೆ. ಬದಲಾಗಿ ಇವತ್ತು ಕೋಲಾರದ ಎಪಿಎಂಸಿ ಮಾರುಕಟ್ಟೆಗೆ ಚಿತ್ರದುರ್ಗ, ತುಮಕೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದೆ. ಜೊತೆಗೆ ಪಕ್ಕದ ಆಂಧ್ರ ಪ್ರದೇಶದಿಂದ ಇಲ್ಲಿಗೆ ಟೊಮೊಟೊವನ್ನು ರೈತರು ತರ್ತಾ ಇದ್ದಾರೆ. ತಂದರೂ ಕೂಡ ಗುಣಮಟ್ಟ ಇಲ್ಲ ಅನ್ನೋ ಕಾರಣಕ್ಕೆ ಬೆಲೆ ಕುಸಿತ ಕಂಡಿರುವಂಥದ್ದು. ಜೊತೆಗೆ ಸ್ಥಳೀಯವಾಗಿ ಅಂದರೆ ಮಹಾರಾಷ್ಟ್ರ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವಾಗ ಸ್ಥಳೀಯವಾಗಿ ಟೊಮೊಟೊ ಸಿಗ್ತಾ ಇರೋದ್ರಿಂದಾಗಿ ಬೆಲೆ ಅಷ್ಟೊಂದು ಇಲ್ಲ. ಯಾಕಂದರೆ ಸ್ಥಳೀಯವಾಗಿ ಸಿಗ್ತಾ ಇರೋದ್ರಿಂದ ಹೊರ ರಾಜ್ಯಗಳಿಂದ ಡಿಮ್ಯಾಂಡ್ ಕಡಿಮೆ ಇರೋ ಕಾರಣದಿಂದಾಗಿ ಇವತ್ತು ಟೊಮೊಟೊ ಬೆಲೆ ಕುಸಿತವನ್ನು ಕಂಡಿದೆ. ಇದೇ ಒಂದು ಬೆಲೆ ಇನ್ನೂ 1-1.5 ತಿಂಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಟೊಮೊಟೊ ಬೆಳೆದಿರುವಂಥ ರೈತರೇನಿದ್ದಾರೆ ಅವ್ರಿಗೆ ಒಂದು ರೀತಿಯ ಸಂಕಷ್ಟ ಎದುರಾಗಿದೆ. ಯಾಕೆಂದರೆ 1 ಎಕರೆ ಟೊಮೊಟೊ ಬೆಳೆಯೋದಕ್ಕೆ 2 ರಿಂದ 3 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಹಾಗಾಗಿ ನಷ್ಟಕ್ಕೊಳಗಾಗಿರುವಂಥ ರೈತರ ನೆರವಿಗೆ ಸರ್ಕಾರ ಬರಬೇಕು ಅನ್ನೋ ಒಂದು ಆಗ್ರಹವನ್ನು ಇಲ್ಲಿನ ರೈತರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.